ಹಾಯ್ ಫ್ರೆಂಡ್ಸ್, ನಿಮಗೆ ಇದು 30 ಫೀಟ್ ರೋಡು ನೋಡಿ. ದಾರಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ. ಇದು 30 ಫೀಟ್ ರೋಡ್. ಇದು ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ. ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರ್ ಚಳ್ಳಕೆರೆ ಟೌನಿಂದ 10 ಕಿಲೋಮೀಟ್ರು ಇಲ್ಲಿ. ಇದರಲ್ಲಿ ನಿಮಗೆ ಒಂದು ಒಳ್ಳೆ ರೆಡ್ ಸಾಯಿಲ್ ಇರೋಂಥ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಈ ಲ್ಯಾಂಡು ಇದು 1 ಎಕರೆ 35 ಕುಂಟೆ. ಇದು 1 ಎಕರೆ 35 ಕುಂಟೆ, ಅಂದರೆ 2 ಎಕರೆ 5 ಕುಂಟೆ ಕಡಿಮೆ. ಮಣ್ಣಿನ ವಿಷಯಕ್ಕೆ ಬಂದು ನೋಡಿ ಎಷ್ಟು ರೆಡ್ ಸಾಯಿಲ್ ಇದು. ಮತ್ತು ನಿಮಗೆ ಈ ಕಡೆ ಬಂದುಬಿಟ್ಟು ನಿಮಗೆ ಕಂಪ್ಲೀಟು ಇದು ನಿಮಗೆ 5 ಎಕರೆ ಭೂಮಿ ವಿಷಯಕ್ಕೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ. ಒಂದೇ ಲೆವೆಲ್ ಆಗಿದೆ. ಈ ಜೋಳದ ಪಕ್ಕದವರೆಗೂ ಬರುತ್ತೆ ಮತ್ತು ಈ ಥರ ಸ್ಟ್ರೈಟ್ ಹೋಗುತ್ತೆ. ಅಲ್ಲಿ ಆ ಕಡೆ ಜೋಳದ ಪಕ್ಕದವರೆಗೂ ಬರುತ್ತೆ, ಸ್ಕ್ವೇರ್ ಇದೆ. ಮತ್ತು ಈ ಕಡೆಯಿಂದ ಮತ್ತು ಈ ಕಡೆಯೂ ಜೋಳ ಇದೆ ನೋಡಿ. ಈ ಸ್ಕ್ವೇರ್ ಬರುತ್ತೆ ನೋಡಿ. ರೋಡಿಗೆ ಆ ಕಡೆ ಸೈಡ್ ನಮಗೆ 2 ಎಕರೆ, ರೋಡಿಂದ ಈ ಕಡೆ 5 ಎಕರೆ. ಭೂಮಿ ವಿಷಯಕ್ಕೆ ಬಂದರೆ ನಾನೆಂದೂ ಕಂಡಿಲ್ಲ ಇಂಥ ಭೂಮಿ. ಅಷ್ಟು ಚೆನ್ನಾಗಿದೆ ಇಲ್ಲಿ. ತುಂಬ ಸ್ಕ್ವೇರ್ ಇದೆ ಭೂಮಿ, ತುಂಬ ಒಳ್ಳೆ ಭೂಮಿ. ಒಳ್ಳೆ ರೆಡ್ ಸಾಯಿಲ್ ಅಂದರೆ ರೆಡ್ ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮಣ್ಣು ಈ ಥರ ಇದೆ. ಇದನ್ನೆಲ್ಲ ವ್ಯವಸಾಯ ಮಾಡಿಕೊಂಡು ಕಂಪ್ಲೀಟಾಗಿ ಏನಾದರೂ ಒಂದು ದಾಳಿಂಬ್ರೆ, ಒಂದು ಅಡಿಕೆ, ಈ ಥರ ಏನಾದರೂ ಮಾಡ್ಕೊಂಬಿಟ್ರೆ ಎಕ್ಸಲೆಂಟ್ ಸಾಯಿಲ್ ಇದು. ವ್ಯೂ ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, 30 ಅಡಿ ರೋಡ್ ಇದೆ ನೋಡಿ. ಈ ಹುಣಸೆ ಮರ ಸಹ ಇದೇ ಜಮೀನಿಗೆ ಸೇರುತ್ತೆ. ತುಂಬ ಅಂದವಾದಂಥ ಭೂಮಿ ಇದು. ರೇಟಿನ ವಿಷಯಕ್ಕೆ ಬಂದರೆ ನಾನು 18 ಲಕ್ಷ ಹೇಳ್ತೀನಿ 1 ಎಕರೆ. ಅದರಲ್ಲೂ ಸಹ ನಾನು ಅಲ್ಪ ಸ್ವಲ್ಪ ನಿಮಗೆ ನೆಗೆಷಬಲ್ ಮಾಡಿಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲ್ಯಾಂಡು. ಇದು ಹಿಂದ್ಗಡೆ ನಿಮ್ಗೆ ಒಳ್ಳೆ ಕೆರೆ ಬರುತ್ತೆ ಇಲ್ಲಿ. ಒಳ್ಳೆ ವಾಟರ್ ಸೋರ್ಸ್ ಇದೆ. ನಿಮಗೆ ಕೆರೆನೂ ಸಹ ಈಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಲ್ಯಾಂಡು. ರೆಡ್ ಸಾಯಿಲು ಇದು. ಈ ಭೂಮಿಯಲ್ಲಿ ಯಾವುದೇ ರೈತ ಇದನ್ನು ಪರ್ಚೇಸ್ ಮಾಡಿದ ಮೇಲೆ ಒಂದು ಒಳ್ಳೆ ಬೆಳೆ ಇಟ್ಟರೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ. ಈ ಕಡೆಯೂ ಸಹ ತುಂಬ ಚೆನ್ನಾಗಿದೆ ಲ್ಯಾಂಡು. ಈ ಕಡೆಯೂ ತುಂಬ ಸ್ಕ್ವೇರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ. ಈ ಥರ ಲೆವೆಲ್ ಇರೋಂಥ ಭೂಮಿಗಳು ತುಂಬ ಸರ್ವೇ ಸಾಮಾನ್ಯ ಸಿಗೋದು ಭಾಳ ಕಡಿಮೆ ನೋಡಿ. ಮಣ್ಣು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ನೋಡಿ ಹೆಂಗಿದೆ. ನೋಡಿದ್ರಾ, ನಾನು ಯಾವುದೇ ತರಹ ನಿಮಗೆ ತಪ್ಪು ಮಾಹಿತಿಗಳು ಕೊಡೋದಿಲ್ಲ ನೋಡಿ. ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ನನ್ನ ಭಾವಚಿತ್ರನೂ ಸಹ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇದು ನಮ್ಮ ಇಷ್ಟವಾದಂಥ ಜಮೀನು. ಇದು ತುಂಬ ಅಂದವಾದಂಥ ಭೂಮಿ ಇದು. ಇಂಥ ಭೂಮಿಗೆ ನೀವು ಬಂಡವಾಳ ಹಾಕೋದ್ರಿಂದ ಭವಿಷ್ಯದಲ್ಲಿ ಯಾವತ್ತೂ ನೀವು ಭೂಮಿ ಕೊರತೆ ಆಯಿತು ನಿಗ್ಸೋದಿಲ್ಲ. ಯಾಕಂದರೆ ಮುಂದೆ ಬರೋ ದಿನಗಳಲ್ಲಿ ಇಂಥ ಭೂಮಿನ ನೀವು ನೋಡೋಕ್ಕಾಗುತ್ತಾ ನೋಡಿ. ಎಷ್ಟು ಅಂದವಾದಂಥ ಭೂಮಿ, ಎಷ್ಟು ಸ್ಕ್ವೇರ್ ಇದೆ. ಒಳ್ಳೆ ರೇಟ್ ಸಹ ಅಂತೂ ನಿಮಗೆ ಒಳ್ಳೆ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ದೀನಿ ನಾನು. ಇಂಥ ಭೂಮಿಗೆ ನೀವು ಬಂಡವಾಳ ಹಾಕಿ ನೀವು ಯಾವತ್ತೂ ನಮ್ಮನ್ನು ನೆನೆಸ್ಕೊತೀರ. ಯಾಕೆ ಗೊತ್ತಾ, ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ. ಇಂಥ ಭೂಮಿ, ಇಂಥ ಆಸ್ತಿಗಳು ಸಂಪಾದನೆ ಮಾಡೋದು ತುಂಬ ಕಡಿಮೆ. ಓಕೆ, ನಾನು ಇಂಥ ಲ್ಯಾಂಡನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್.